ಹಗರಣದಲ್ಲಿ ಯಾವುದೂ ಕೂಡ ಇಲ್ಲಿವರೆಗೂ ಕೂಡ ಇತ್ಯರ್ಥ ಆಗಿಲ್ಲ. ಸದ್ಯದಲ್ಲೇ ಕೋರ್ಟ್ನಿಂದ ಈ ಕುರಿತಾಗಿ ಒಂದು ತೀರ್ಪು ಹೊರಬರುತ್ತೆ. ವಿಜೇಂದ್ರ ಹೇಳಿರೋದಿದು ಹಿಂಗಂತ ಹೇಳಿ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿಂಗಂತ ಹೇಳಿದ್ದಾರೆ. ಮೂಡ ಹಗರಣದ ದಾಖಲೆಗಳನ್ನ ಬಿಜೆಪಿ ಬಿಚ್ಚಿಟ್ಟಿದ್ದು. ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ಅನ್ನ ಸಿದ್ದರಾಮಯ್ಯ ವಾಪಸ್ ಕೊಡ್ತಾರೆ ಮೂಡಾಗೆ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು. ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ವಿಜೇಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡ ಹಗರಣದಲ್ಲಿ ಅಷ್ಟು ದೊಡ್ಡ ಪಾದಯಾತ್ರೆ ಮಾಡಿದ್ರಿ, ಆದ್ರೆ ಏನ್ ಪರಿಣಾಮ ಏನ್ ಬಂತು? 14 ವಾಪಸ್ ಕೊಟ್ರು ಅನ್ನೋದು ಯತೀಂದ್ರ ಅವ್ರು ಬಹಳ ಮೊದಲೇ ಅನೌನ್ಸ್ ಮಾಡ್ಬಿಟ್ರು. ಅವ್ರು ಬಹಳ ಜಾಣ ನಡೆ ಇಟ್ಬಿಟ್ರು. ಏನೀಗ ಹಗರಣನ ವಾಪಸ್ ಕೊಟ್ಬಿಡ್ತೀವಿ ತಗೊಳ್ಳಿದ್ರು. ಆಮೇಲೆ ನೀವು ಜನಾಕ್ರೋಶ ಯಾತ್ರೆ ಮಾಡಿದ್ರಿ. ಆಮೇಲೆ ಕನ್ಕ್ಲೂಷನ್ ನಿಮ್ದಾದ್ಮೇಲೆ ಅವರು ವಾಪಸ್ ಅದನ್ನ ಅಧಿಕೃತವಾಗಿ ವಾಪಸ್ ಕೊಟ್ರು. ಏನ್ ಅದಕ್ಕಿಂತ ಆಚೆಗೆ ಏನಾಗ್ಲ? ನಿಮ್ಮ ನಾಯಕರ ಹೇಳಿದ್ರು 5-6 ಸಾವಿರ ಕೋಟಿ ಹಗರಣ ಅಂತ. ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿ ಅವರು ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ. ನಮ್ಮ ಕುಟುಂಬಕ್ಕೆ ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಿ. ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನ ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ನೋಡಿ, ಒಂದು ಕಂಪ್ಯೂಟರ್ ಹಗರಣದಲ್ಲಿ ಬಂಗಾರಪ್ಪನವರು ರಿಸೈನ್ ಮಾಡ್ತಾರೆ. ಒಂದು ಸಣ್ಣ ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಾರೆ. ಇವತ್ತು ಅಷ್ಟು ದೊಡ್ಡ ಸಾವಿರಾರು ಕೋಟಿಗಳ ಹಗರಣ ಮೂಡಾದ್ದು ನಡೆದಿದ್ರು ಕೂಡ ನಾನು ಕೇವಲ 14 ಸೈಟ್ ವಿಚಾರ ಮಾತಾಡ್ತಾ ಇಲ್ಲ. ತಮಗೆ ಗೊತ್ತಿದೆ ಅದರ ವ್ಯಾಪ್ತಿ ಏನು ಅನ್ನೋದು. 5-6 ಸಾವಿರ ಕೋಟಿಗಳ ಹಗರಣ ಸಿದ್ದರಾಮಯ್ಯನವರ ಯತೀಂದ್ರ ಅವರ ಮೂಗಿನ ಕೆಳಗೆ ನಡೆದಿದೆ. ಅವ್ರನ್ನ ಕೆಳಗಿಳಿಸಕ್ ಆಗ್ತಾ ಇಲ್ಲ ನಿಮ್ಗೆ. ಯಾಕೆ ಹೀಗೆ? ಹೋರಾಟ ಒಂದು ಭಾಗ. ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಸದ್ಯದಲ್ಲೇ ತೀರ್ಪು ಕೂಡ ಹೊರಗೆ ಬರ್ತದೆ. ಅದಾದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳು ಬೀರ್ತದೆ ತಾಲೂಕು ಮೂಡ ಹಗರಣದಲ್ಲಿ ನೋಡಿ. ಈ ಮೂಡ ಹಗರಣದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೂ ಇತ್ಯರ್ಥ ಆಗಿಲ್ಲ. ಸದ್ಯದಲ್ಲೇ ಕೋರ್ಟ್ನಿಂದ ತೀರ್ಪು ಬರುತ್ತೆ. ವಿಜೇಂದ್ರ ಅವರು ಮೂಡ ಹಗರಣದ ಬಗ್ಗೆ, ಸಿದ್ದರಾಮಯ್ಯನವರ ವಿಚಾರದ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ. ನೋಡಿ, ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಲುಗಾಡಿತ್ತು, ಹಾಗಾಗಿ 14 ಸೈಟ್ ಅನ್ನ ವಾಪಸ್ ಕೊಟ್ರು ಅಂತ ಹೇಳಿ ಎಲ್ಲ ಮಾತಾಡಿದ್ದಾರೆ ವಿಜೇಂದ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ. ಹಗರಣದಲ್ಲಿ ಯಾವುದೂ ಕೂಡ ಇಲ್ಲಿವರೆಗೂ ಕೂಡ ಇತ್ಯರ್ಥ ಆಗಿಲ್ಲ. ಸದ್ಯದಲ್ಲೇ ಕೋರ್ಟ್ನಿಂದ ಈ ಕುರಿತಾಗಿ ಒಂದು ತೀರ್ಪು ಹೊರಬರುತ್ತೆ. ವಿಜೇಂದ್ರ ಹೇಳಿರೋದಿದು ಹಿಂಗಂತ ಹೇಳಿ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿಂಗಂತ ಹೇಳಿದ್ದಾರೆ. ಮೂಡ ಹಗರಣದ ದಾಖಲೆಗಳನ್ನ ಬಿಜೆಪಿ ಬಿಚ್ಚಿಟ್ಟಿದ್ದು. ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ಅನ್ನ ಸಿದ್ದರಾಮಯ್ಯ ವಾಪಸ್ ಕೊಡ್ತಾರೆ ಮೂಡಾಗೆ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು. ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ವಿಜೇಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡ ಹಗರಣದಲ್ಲಿ ಅಷ್ಟು ದೊಡ್ಡ ಪಾದಯಾತ್ರೆ ಮಾಡಿದ್ರಿ, ಆದ್ರೆ ಏನ್ ಪರಿಣಾಮ ಏನ್ ಬಂತು? 14 ವಾಪಸ್ ಕೊಟ್ರು ಅನ್ನೋದು ಯತೀಂದ್ರ ಅವ್ರು ಬಹಳ ಮೊದಲೇ ಅನೌನ್ಸ್ ಮಾಡ್ಬಿಟ್ರು. ಅವ್ರು ಬಹಳ ಜಾಣ ನಡೆ ಇಟ್ಬಿಟ್ರು. ಏನೀಗ ಹಗರಣನ ವಾಪಸ್ ಕೊಟ್ಬಿಡ್ತೀವಿ ತಗೊಳ್ಳಿದ್ರು. ಆಮೇಲೆ ನೀವು ಜನಾಕ್ರೋಶ ಯಾತ್ರೆ ಮಾಡಿದ್ರಿ. ಆಮೇಲೆ ಕನ್ಕ್ಲೂಷನ್ ನಿಮ್ದಾದ್ಮೇಲೆ ಅವರು ವಾಪಸ್ ಅದನ್ನ ಅಧಿಕೃತವಾಗಿ ವಾಪಸ್ ಕೊಟ್ರು. ಏನ್ ಅದಕ್ಕಿಂತ ಆಚೆಗೆ ಏನಾಗ್ಲ? ನಿಮ್ಮ ನಾಯಕರ ಹೇಳಿದ್ರು 5-6 ಸಾವಿರ ಕೋಟಿ ಹಗರಣ ಅಂತ. ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿ ಅವರು ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ. ಮೂಡಾನಲ್ಲಿ 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ. ನಮ್ಮ ಕುಟುಂಬಕ್ಕೆ ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನ ವಾಪಸ್ ಕೊಡ್ತೇನೆ ಅಂತ ಹೇಳಿ. ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನ ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ.
ಒಂದು ಮುಕ್ತಾಯ ಪ್ರಕರಣ. ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ಕಾದ್ ನೋಡಿ. ಒಂದು ಕಂಪ್ಯೂಟರ್ ಹಗರಣದಲ್ಲಿ ಬಂಗಾರಪ್ಪನವರು ರಿಸೈನ್ ಮಾಡ್ತಾರೆ. ಒಂದು ಸಣ್ಣ ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಾರೆ. ಇವತ್ತು ಅಷ್ಟು ದೊಡ್ಡ ಸಾವಿರಾರು ಕೋಟಿಗಳ ಹಗರಣ ಮೂಡಾದ್ದು ನಡೆದಿದ್ರು ಕೂಡ ನಾನು ಕೇವಲ 14 ಸೈಟ್ ವಿಚಾರ ಮಾತಾಡ್ತಾ ಇಲ್ಲ. ತಮಗೆ ಗೊತ್ತಿದೆ ಅದರ ವ್ಯಾಪ್ತಿ ಏನು ಅನ್ನೋದು. 5-6 ಸಾವಿರ ಕೋಟಿಗಳ ಹಗರಣ ಸಿದ್ದರಾಮಯ್ಯನವರ ಯತೀಂದ್ರ ಅವರ ಮೂಗಿನ ಕೆಳಗೆ ನಡೆದಿದೆ. ಅವ್ರನ್ನ ಕೆಳಗಿಳಿಸಕ್ ಆಗ್ತಾ ಇಲ್ಲ ನಿಮ್ಗೆ. ಯಾಕೆ ಹೀಗೆ? ಹೋರಾಟ ಒಂದು ಭಾಗ. ಈಗಾಗಲೇ ನ್ಯಾಯಾಲಯದಲ್ಲಿ ಪ್ರಕರಣ ನಡೀತಾ ಇದೆ. ಸದ್ಯದಲ್ಲೇ ತೀರ್ಪು ಕೂಡ ಹೊರಗೆ ಬರ್ತದೆ. ಅದಾದ ನಂತರದಲ್ಲಿ ಯಾವ ರೀತಿ ರಾಜಕೀಯ ಪರಿಣಾಮಗಳು ಬೀರ್ತದೆ ತಾವೇ ಕಾದ್ಕೊಳ್ಳಿ. ಮೂಡ ಹಗರಣದಲ್ಲಿ ನೋಡಿ, ಈ ಮೂಡ ಹಗರಣದಲ್ಲಿ ಇಲ್ಲಿವರೆಗೂ ಕೂಡ ಯಾವುದೂ ಇತ್ಯರ್ಥ ಆಗಿಲ್ಲ. ಸದ್ಯದಲ್ಲೇ ಕೋರ್ಟ್ನಿಂದ ತೀರ್ಪು ಬರುತ್ತೆ. ವಿಜೇಂದ್ರ ಅವರು ಮೂಡ ಹಗರಣದ ಬಗ್ಗೆ, ಸಿದ್ದರಾಮಯ್ಯನವರ ವಿಚಾರದ ಬಗ್ಗೆ ಮಾತಾಡ್ತಾ ಹೇಳಿದ್ದಾರೆ. ನೋಡಿ, ಹಗರಣ ಬೆಳಕಿಗೆ ಬಂದಾಗ ಮುಖ್ಯಮಂತ್ರಿಗಳ ಕುರ್ಚಿ ಅಲುಗಾಡಿತ್ತು, ಹಾಗಾಗಿ 14 ಸೈಟ್ ಅನ್ನ ವಾಪಸ್ ಕೊಟ್ರು ಅಂತ ಹೇಳಿ ಎಲ್ಲ ಮಾತಾಡಿದ್ದಾರೆ ವಿಜೇಂದ್ರ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ. ಹಗರಣದಲ್ಲಿ ಯಾವುದೂ ಕೂಡ ಇಲ್ಲಿವರೆಗೂ ಕೂಡ ಇತ್ಯರ್ಥ ಆಗಿಲ್ಲ. ಸದ್ಯದಲ್ಲೇ ಕೋರ್ಟ್ನಿಂದ ಈ ಕುರಿತಾಗಿ ಒಂದು ತೀರ್ಪು ಹೊರಬರುತ್ತೆ. ವಿಜೇಂದ್ರ ಹೇಳಿರೋದಿದು ಹಿಂಗಂತ ಹೇಳಿ. ಹಗರಣ ಬೆಳಕಿಗೆ ಬಂದಾಗ ಸಿಎಂ ಕುರ್ಚಿ ಅಲುಗಾಡಿತ್ತು. ರಿಪಬ್ಲಿಕ್ ಕನ್ನಡಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಿಂಗಂತ ಹೇಳಿದ್ದಾರೆ. ಮೂಡ ಹಗರಣದ ದಾಖಲೆಗಳನ್ನ ಬಿಜೆಪಿ ಬಿಚ್ಚಿಟ್ಟಿದ್ದು, ಬಿಜೆಪಿ ಹೋರಾಟದ ಸಲುವಾಗಿಯೇ 14 ಸೈಟ್ ಅನ್ನ ಸಿದ್ದರಾಮಯ್ಯ ವಾಪಸ್ ಕೊಡ್ತಾರೆ ಮೂಡಾಗೆ. ರಾತ್ರೋರಾತ್ರಿ ಸಿದ್ದರಾಮಯ್ಯ ಪತ್ರವನ್ನ ಬರೆದಿದ್ರು. ರಿಪಬ್ಲಿಕ್ ಕನ್ನಡದ ಸಂದರ್ಶನದಲ್ಲಿ ವಿಜೇಂದ್ರ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಮೂಡ ಹಗರಣದಲ್ಲಿ ಅಷ್ಟು ದೊಡ್ಡ ಪಾದಯಾತ್ರೆ ಮಾಡಿದ್ರಿ, ಆದ್ರೆ ಪರಿಣಾಮ ಏನ್ ಬಂತು? 14 ವಾಪಸ್ ಕೊಟ್ರು ಅನ್ನೋದು ಯತೀಂದ್ರ ಅವ್ರು ಬಹಳ ಮೊದಲೇ ಅನೌನ್ಸ್ ಮಾಡ್ಬಿಟ್ರು. ಅವ್ರು ಬಹಳ ಜಾಣ ನಡೆ ಇಟ್ಬಿಟ್ರು. ಏನೀಗ ಹಗರಣನ ವಾಪಸ್ ಕೊಟ್ಬಿಡ್ತೀವಿ ತಗೊಳ್ಳಿಂದ್ರು. ಆಮೇಲೆ ನೀವು ಜನಾಕ್ರೋಶ ಯಾತ್ರೆ ಮಾಡಿದ್ವಿ. ಆಮೇಲೆ ಕನ್ಕ್ಲೂಷನ್ ನಿಮ್ದಾದ್ಮೇಲೆ ಅವರು ವಾಪಸ್ ಅದನ್ನ ಅಧಿಕೃತವಾಗಿ ವಾಪಸ್ ಕೊಟ್ರು. ಏನ್ ಅದಕ್ಕಿಂತ ಆಚೆಗೆ ಏನಾಗ್ಲಿಲ್ಲ. ನಿಮ್ಮ ನಾಯಕರೇ ಹೇಳಿದ್ರು 5-6 ಸಾವಿರ ಕೋಟಿ ಹಗರಣ ಅಂತ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಭಾರತೀಯ ಜನತಾ ಪಾರ್ಟಿ ಅವರು ನನ್ನನ್ನು ತೇಜೋವಧ ಮಾಡ್ತಾ ಇದ್ದಾರೆ. ಇದ್ರ ಯಾವುದೋ ಹಗರಣನೇ ನಡೆದಿಲ್ಲ ಮೂಡಾನಲ್ಲಿ. 14 ನಿವೇಶನಗಳು ಕಾನೂನು ಪ್ರಕಾರನೇ ನಮಗೆ ಬಂದಿದೆ ನಮ್ಮ ಕುಟುಂಬಕ್ಕೆ. ನಾ 14 ನಿವೇಶನ ವಾಪಸ್ ಕೊಡ್ತೇನೆ, ಕೊಡ್ಲಿ ಕಾಂಪನ್ಸೇಷನ್ 60 ಕೋಟಿ ರೂಪಾಯಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರು. ಆದ್ರೆ ಭಾರತೀಯ ಜನತಾ ಪಾರ್ಟಿ ಹೋರಾಟದ ಪರಿಣಾಮವಾಗಿ ಸ್ವತಃ ಮುಖ್ಯಮಂತ್ರಿಗಳು ಮಧ್ಯರಾತ್ರಿ ಅವರ ಧರ್ಮಪತ್ನಿಯಿಂದ ಪತ್ರ ಬರೆದು ಮೂಡಾಗೆ ನಾ 14 ನಿವೇಶನಗಳನ್ನ ವಾಪಸ್ ಕೊಡ್ತೇನೆ ಅಂತೇಳಿ ಯಾಕೆ ಹೇಳಿದ್ರು? ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡ್ತಾ ಇತ್ತು. ಎಲ್ಲಿ ಮುಖ್ಯಮಂತ್ರಿ ಸ್ಥಾನ ಕಳ್ಕೋಬೇಕಾಗ್ತದೆ ಅಂತ ಹೇಳಿ ಇವತ್ತು 14 ನಿವೇಶನಗಳನ್ನ ಹಿಂದಿರುಗಿಸಿದ್ದಾರೆ. ಆದ್ರೆ ಒಂದ್ ಹೇಳ್ತೇನೆ, ಈ ಪ್ರಕರಣ ಇನ್ನೂ ಕೂಡ ಮುಕ್ತಾಯ ಆಗಿಲ್ಲ. ಇನ್ನೂ ಕೂಡ ಈಗ ಲೋಯರ್ ಕೋರ್ಟ್ ಅಲ್ಲಿ ಈಗ ಜಡ್ಜ್ಮೆಂಟ್ ಗೆ ರಿಸರ್ವ್ ಆಗಿದೆ. ನೋಡಿ, ಒಂದು ಕಂಪ್ಯೂಟರ್ ಹಗರಣದಲ್ಲಿ ಬಂಗಾರಪ್ಪನವರು ರಿಸೈನ್ ಮಾಡ್ತಾರೆ. ಒಂದು ಸಣ್ಣ ಟೆಲಿಫೋನ್ ಟ್ಯಾಪಿಂಗ್ ಹಗರಣದಲ್ಲಿ ಮುಖ್ಯಮಂತ್ರಿಗಳು ರಿಸೈನ್ ಮಾಡ್ತಾರೆ. ಇವತ್ತು ಅಷ್ಟು ದೊಡ್ಡ ಸಾವಿರಾರು ಕೋಟಿಗಳ ಹಗರಣ ಮೂಡಾದ್ದು ನಡೆದಿದ್ರು ಕೂಡ ನಾನು ಕೇವಲ 14 ಸೈಟ್ ವಿಚಾರ ಮಾತಾಡ್ತಾ ಇಲ್ಲ. ತಮಗೆ ಗೊತ್ತಿದೆ ಅದರ ವ್ಯಾಪ್ತಿ ಏನು ಅನ್ನೋದು. 5-6 ಸಾವಿರ ಕೋಟಿಗಳ ಹಗರಣ ಸಿದ್ದರಾಮಯ್ಯನವರ ಯತೀಂದ್ರ ಅವರ ಮೂಗಿನ ಕೆಳಗೆ ನಡೆದಿದೆ. ಅವ್ರನ್ನ ಕೆಳಗಿಳಿಸಕ್ ಆಗ್ತಾ ಇಲ್ಲ ನಿಮ್ಗೆ. ಯಾಕೆ ಹೀಗೆ?